ಹಾಯ್ ಗುರು ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. KKR ಕೋಚು, SRH ಕೋಚು ಹಾಗೆ ಗುಜರಾತ್ ಕೋಚು ಟಮ್ ಕ್ಯಾಂಪ್ನ ಬಿಟ್ಟು CS ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ ಗುರು. ಯಾಕೆ ಜಾಯ್ನ್ ಆಗಿದ್ದಾರೆ ಅಂದರೆ, ನಿನ್ನೆ ನಡೆದಂಥ CSK 2026 ರೋರ್ ಅನ್ನೋ ಈವೆಂಟಲ್ಲಿ ಜಾಯ್ನ್ ಆಗಿದ್ರು ಎಲ್ಲರೂ. CSK ರೋರ್ ಈವೆಂಟಲ್ಲಿ ಯಾರ್ಯಾರು ಲೆಜೆಂಡ್ಗಳು ಜಾಯ್ನ್ ಆಗಿದ್ರು ಅಂತ ನೋಡೋದಾದರೆ, ಮೈಕೆಲ್ ಎಸ್ ವಿ, ಸುರೇಶ್ ರೈನಾ, ಅಂಬಟಿ ರಾಯುಡು, ಡ್ವೇನ್ ಬ್ರಾವೋ, ಮೆಥನ್ ಹೇಡನ್, ಮುತ್ತಯ್ಯ ಮುರಳೀಧರನ್, ಮುರಳಿ ವಿಜಯ್, ಪಾರ್ಥಿವ್ ಪಟೇಲ್, ಹರ್ಭಜನ್ ಸಿಂಗ್, ಸುಬ್ರಹ್ಮಣ್ಯ ಬದ್ರಿನಾಥ್, ಜೋಗೇಂದ್ರ ಶರ್ಮಾ, ಶಾಬಾಜ್ ಜಕಾತಿ ಹಾಗೆ ಅನಿರುದ್ಧ್ ಶ್ರೀಕಾಂತ್ ಲೆಜೆಂಡ್ ಆಟಗಾರರು ಜಾಯ್ನ್ ಆಗಿದ್ದರು CSK ರೋರ್ ಈವೆಂಟಲ್ಲಿ. 2026 ನಿನ್ನೆ ನಡೆದಂಥ ಈವೆಂಟಲ್ಲಿ ಜಾಯ್ನ್ ಆಗಿದ್ರು. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದರೆ, ಸ್ವಸ್ತಿಕ್ ಚಿಕ್ಕಾರ ಅನ್ನೋ ಆಟಗಾರ ಹೋದ ಸೀಸನಲ್ಲಿ ನಮ್ಮ RCB ಟೀಮಲ್ಲಿ ಇದ್ದ. ಈ ಸಲ ನಮ್ಮ RCB ಟೀಮು ಅವನ್ನ ಕೈ ಬಿಟ್ಟಿದ್ದಾರೆ. ಅವ್ನು ಯಾಕೆ ಬಿಟ್ಟಿದ್ದಾರೆ ಅನ್ನೋದು ಅಷ್ಟು ಅಂದರೆ, ಅವನು ಚೈಲ್ಡ್ ಥರ ಆಡ್ತಿದ್ದ ಅಂತ ಅನ್ನೋದಕ್ಕೋಸ್ಕರ ಕೈ ಬಿಟ್ಟಿದ್ದಾರೆ ಅಂತ ಬರ್ತೈತೆ. ರೀಸೆಂಟ್ ಆಗಿ ನಡೆದಿರೋ ಹೈದರಾಬಾದ್ ಪ್ರೀಮಿಯರ್ ಲೀಗ್ ಅಲ್ಲಿ ಸ್ವಸ್ತಿಕ್ ಚಿಕ್ಕಾರ ಅವರು 69 ಬಾಲಿಗೆ 195 ರನ್ ಹೊಡೆದು ನಾಟ್ಔಟ್ ಪ್ಲೇಯರ್ ಆಗಿ ಉಳ್ಕೊಂಡಿದ್ದಾರೆ. ಇದರಲ್ಲಿ 21 ಸಿಕ್ಸ್ ಕೂಡ ಬಂದಿದೆ ಅವ್ರ ಬ್ಯಾಟಿಂದ, ಸ್ವಸ್ತಿಕ್ ಚಿಕ್ಕಾರಿಂದ. ಫಸ್ಟ್ ಸೀಸನ್ ಅಲ್ಲಿ ನಮ್ಮ RCB ಕ್ಯಾಂಪ್ ಅಲ್ಲಿ ಸ್ವಸ್ತಿಕ್ ಚಿಕ್ಕಾರ ಅವರು ಇದ್ರು. ಈ ಸೀಸನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಅವ್ರನ್ನ ಕೈ ಬಿಟ್ಟಿದೆ. ಇವರು ಸ್ವಸ್ತಿಕ್ ಚಿಕ್ಕಾರ ಅವರು IPL ಇಂದಾನೇ ಹೊರಗೆ ಉಳಿದಿದ್ದಾರೆ. ಕಾಯ್ಬೇಕು ಅವ್ರನ್ನ ಯಾವ ಟೀಮು ಖರೀದಿ ಮಾಡ್ತತಿ ಅಂತಂದು ರಿಪ್ಲೇಸ್ಮೆಂಟ್ ಮಾಡೋ ಜಾಗದಲ್ಲಿ ಕೊಂಡ್ಕೊಂತಾರ ಇಲ್ಲ ಅಂತ ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ, ಇಶಾನ್ ಕಿಶನ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಈ ಸೀಸನ್ ಅಂದರೆ 2026 IPLನಲ್ಲಿ ಮೊದಲನೇ ಮ್ಯಾಚ್ ಅಥವಾ ಬರೋ ಎಲ್ಲ ಮ್ಯಾಚಲ್ಲಿ 300 ರನ್ ಮೇಲೆ ಹೊಡೆಯೋಕ್ಕನ್ನೋ ಟಾರ್ಗೆಟ್ನ ಇಟ್ಕೊಂಡಿದ್ದಾರೆ ಇಶಾನ್ ಕಿಶನ್ ಅವರು. ನೋಡಬೇಕು, ಅವ್ರ ಟ್ರೋಫಿ ಮೇಲೆ ಜಾಸ್ತಿ ಫೋಕಸ್ ಇಡ್ರಿ ಅಂತಂದ್ರೆ ಅವ್ರು 300 ರನ್ ಹೊಡೆಯೋದ್ರ ಮೇಲೆ ಜಾಸ್ತಿ ಫೋಕಸ್ ಇಡ್ತಿದ್ದಾರೆ. ಇವು ಟ್ರೋಫಿ ಮುಖ್ಯನಾ 300 ರನ್ ಹೊಡೆಯೋದು ಮುಖ್ಯನಾ ಅನ್ನೋದನ್ನೇ ನೋಡ್ಬೇಕು ಯಾವ್ದು ಮಾಡ್ತಾರೆ ಯಾವ್ದು ಮಾಡಲ್ಲ ಅನ್ನೋದು. ಮೊದಲೇ ಮ್ಯಾಚ್ ಅದು ಬೇರೆ RCB ವಿರುದ್ಧನೇ ಇರೋದು, ಹೇಳಕ್ಕಾಗಲ್ಲ. SRH ನೀರು 100 ಒಳಗೆ ಆಲ್ ಔಟ್ ಆಗಾರ ಅಂದ್ರು ಗ್ಯಾರಂಟಿ. ಅದು ಬೇರೆ RCB ಯಲ್ಲಿ ಹೊಸ ಬೌಲರ್ ಕೂಡ ಬಂದರೆ ನೋಡಕು ಮ್ಯಾಚ್ ಯಾವ ರೇಂಜಿಗೆ ಇರುತ್ತೆ ಅನ್ನೋದು. 300 ಅಂತಾರೆ, ಮೊದಲನೇ ಮ್ಯಾಚ್ 300 ರನ್ ಹೊಡಿತೀವಿ ಅಂತ ಅಂತಿದ್ದಾರೆ. RCB ಆದ್ರು ಬಿಡ್ತಾರ? 100 ರನ್ ಒಳಗೆ ಕಟ್ಟಾಕೋ ಕೆಪಾಸಿಟಿ ಅವ್ರ ಹತ್ರನೇ ಇದೆ. ನೋಡ್ಬೇಕು ಮ್ಯಾಚ್ನ ಯಾವ ಥರ ಆಕತಿ ಅನ್ನೋದನ್ನ. ನೆಕ್ಸ್ಟ್ ಅಪ್ಡೇಟು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡೋದಾದರೆ, ರೋಹಿತ್ ಶರ್ಮಾ ಅವರು ಮೈಕ್ ಹಿಡ್ಕೊಂಡು ಸೂರ್ಯಕುಮಾರ್ ಯಾದವ್ಗೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ ಕೇಳ್ತಾರೆ, ಇಸ್ವಾರ್ ನಂಬರ್ ಅಂತ ರೋಹಿತ್ ಶರ್ಮಾ ಅವರು ಅವ್ರಿಗೆ ಕೇಳಿದಾಗ, ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಹೇಳ್ತಾರೆ ಛೇ ಅಂತ ಆನ್ಸರ್ ಮಾಡ್ತಾರೆ. ಅಂದರೆ ಇದ್ರ ಮಾತಿನ ಅರ್ಥ, ಈ ಸೀಸನಲ್ಲಿ ಕೂಡ ಮುಂಬೈ ಇಂಡಿಯನ್ಸು ಕಪ್ಪು ಹೊಡಿತೀನಿ ಅನ್ನೋ ಭರವಸೆ ಹೇಳ್ತಿರೋದವರು. ಮಾತಿಂದ ಹೇಳಿದರೆ ಆಗಲ್ಲ ಗುರು. ಮೊದಲು ಮ್ಯಾಚ್ ಆಡಿ ಗೆಲ್ಲಬೇಕು, ಅದರಲ್ಲೂ ಫೈನಲಿಗೆ ಬರಬೇಕು. ಬಂದು ಅಲ್ಲಿ ಫೈನಲ್ ಮ್ಯಾಚಲ್ಲಿ ಹೊಡೆದಾದ್ಮೇಲೆ ಅವಾಗ ಹೇಳ್ಬೇಕು. ಅದಕ್ಕೂ ಮುಂಚೆ ಹಿಂಗೆ ಹೇಳಿದ್ರೆ ಮುಗೀತು. ಅಂದರೆ ಈ ಸಲ ಮುಂಬೈ ಇಂಡಿಯನ್ಸು 6ನೇ ಬಾರಿ ಟ್ರೋಫಿ ಗೆಲ್ಲೋದ್ರ ಮೇಲೆ ಕಣ್ಣಿಟ್ಟಿದೆ ಗುರು. ಕಾದು ನೋಡಬೇಕು ಯಾರು ಪಾಲಾಗುತ್ತೆ ಅಂತಂದು. ಅದು ಬರಲಿ ದೊಡ್ಡ ಟೀಮ್ಗಳೇ ಕಾಯ್ತಿದ್ದಾವೆ. RCB, ಚೆನ್ನೈ, SRH ಅಂತ ದೊಡ್ಡ ಟೀಮು ಕಣ್ಣಿಟ್ಟಿದ್ದಾವೆ ಈ ಸಲ ಟ್ರೋಫಿ ಮೇಲೆ. ಈ ಸಲ ಟ್ರೋಫಿ ಹೊಡಿಲೇಬೇಕು ಅಂತಂದು RCB ಕೂಡ ಕಾಯ್ತಿದೆ. 2ನೇ ಬಳಿ ಬ್ಯಾಕ್ ಟು ಬ್ಯಾಕ್ RCB ಟ್ರೋಫಿ ಗೆಲ್ಲಬೇಕು ಅಂತ ಕಾಯ್ತಿದೆ. ತುದಿಗಾಲಲ್ಲಿ ನಿಂತಿದ್ದಾರೆ RCB ಅಭಿಮಾನಿಗಳು. RCB ಅಭಿಮಾನಿಗಳು ಈ ಸಲ RCB ಕಪ್ ನಮ್ದಾಗ್ಲಿ ಅಂತ ಕಾಯ್ತಿದ್ದಾರೆ ನೋಡೋಕು. ಅದ್ರ ಜೊತೆಗೆ ಚೆನ್ನೈ ಕೂಡ ಕಾಯ್ತಿದೆ. ಅವ್ರು ಹೇಳ್ಕೊಂಡಿಲ್ಲ, ಆದರೆ ಇವ್ರು ಹೇಳ್ಕೊಂಡ ಕಚೇರಿ ಈ ಬಾರಿ ಕಪ್ ನಮ್ದು ಅಂತ ಹೇಳ್ತಿದ್ದಾರೆ ಮುಂಬೈ ಇಂಡಿಯನ್ಸು. ಆದರೂ RCB ಗೊತ್ತಲ್ಲ, ಮೊದಲಿಂದನೂ ಹೇಳ್ತಿದ್ದಾರೆ ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು ಅಂತ. ಕಾದು ನೋಡಬೇಕು ಯಾರಿಗೆ ಉಳಿದಕ್ಕೆ ಅನ್ನೋದು. ಈ ಸಲ ಕಪ್ಪು ಕಾದು ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಮ್ಯಾಚ್ ನೋಡೋದಾದರೆ, RCBಯ ಪ್ರಾಕ್ಟೀಸ್ ಮ್ಯಾಚ್ ನಡೀತು ಗುರು. ವೆಂಕಿ ಟೀಮ್ ಮತ್ತು ಕೃಣಾಲ್ ಟೀಮ್ ಅನ್ನೋ 2 ಟೀಮ್ ಮಾಡಿ ಆಡಿದ್ದಾರೆ. ಇದರಲ್ಲಿ ಯಾರ್ಯಾರು ಬ್ಯಾಟ್ಸ್ಮನ್ಗಳು ಪರ್ಫಾರ್ಮೆನ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಡೀಟೇಲ್ ಆಗಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬರ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದೊಂದು ಲೈಕ್ ಮಾಡಿ. ಫಸ್ಟ್ ಬ್ಯಾಟಿಂಗು ಟೀಮ್ ವೆಂಕಿ ಟೀಮ್ ಮಾಡ್ತಾರೆ. 234 ರನ್ನಿಗೆ 7 ವಿಕೆಟ್ ಕಳ್ಕೊತಾರೆ. ಇದರಲ್ಲಿ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಜಿತೇಶ್ ಶರ್ಮಾ 81 ರನ್ ಹೊಡಿತಾರೆ ಕೇವಲ 37 ಬಾಲಿಗೆ. ಬರೀ 6 ಬೌಂಡ್ರಿಗಳು ಸುರಿಮಣೆ ಆಗಿರೋದು ಜಿತೇಶ್ ಶರ್ಮಾದಿಂದ, ಬ್ಯಾಟಿಂದ ಬಂದಿರೋದು. ನೆಕ್ಸ್ಟ್ ಪ್ಲೇಯರು ಟಿಮ್ ಡೇವಿಡ್.
ಟಿಮ್ ಡೇವಿಡ್ ಕೂಡ ಹಂಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. 14 ಬಾಲಿಗೆ 36 ರನ್ ಚೆಚ್ಚಿ ಬಿಸಾಕಿರೋದು. ಬರೀ 14 ಬಾಲಿಗೆ 36 ರನ್ ಚೆಚ್ಚಿ ಬಿಸಾಕಿರೋ ಟಿಮ್ ಡೇವಿಡ್ ಅವರು ಔಟ್ಸ್ಟ್ಯಾಂಡಿಂಗ್. ವೆಂಕಟೇಶ್ ಅಯ್ಯರ್ ಕೂಡ 16 ಬಾಲಿಗೆ 30 ರನ್ ಹೊಡೆದಿರೋದು. ಇವರು ಸಖತ್ತಾಗಿ ಸಾಲಿಡ್ ಆಗಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ನೋಡಿದ್ರೆ ಬರೀ 12 ಬಾಲಿಗೆ 29 ರನ್ ಗುರು ಹೊಡೆದಿರೋದು. 29 ರನ್ 12 ಬಾಲಿಗೆ 2 ಓವರಿಗೆ 29 ರನ್. ಹಿಂಗೆ ವಿರಾಟ್ ಕೊಹ್ಲಿ ಗುರು 29 ರನ್ ಹೊಡೆದಿರೋದು ಕೇವಲ, ಅದು 12 ಬಾಲಿಗೆ 2 ಓವರಿಗೆ 29 ರನ್ ಚೆಚ್ಚಿ ಬಿಸಾಕಿರೋದು ಅವ್ರ ಬ್ಯಾಟಿಂದ ಬೌಂಡ್ರಿ ಸಿಕ್ಸ್ಗಳು ಮುಖಾಂತರ. ನೋಡ್ಬೇಕು ಈ ಸೀಸನ್ ಅಲ್ಲಿ SRH ವಿರುದ್ಧ ಯಾವ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಕಾಯ್ತಿದ್ದಾರೆ. ಟೀಮ್ ಕೃಣಾಲ್ 247 ರನ್ ಹೊಡಿತಾರೆ. ಇದರಲ್ಲಿ ಡೇವಿಡ್ ಪಡಿಕ್ಕಲ್ 33 ಬಾಲಿಗೆ 63 ರನ್ ಚೆಚ್ಚಿ ಬಿಸಾಕಿದ್ದಾರೆ ಗುರು. 33 ಬಾಲಲ್ಲಿ 63 ರನ್ ಚೆಚ್ಚಿ ಬಿಸಾಕಿರೋದು. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ 33 ಬಾಲಲ್ಲಿ 58 ಚೆಚ್ಚಿ ಬಿಸಾಕಿರೋದು. 33 ಬಾಲಲ್ಲಿ 58 ರನ್ ಚೆಚ್ಚಿ ಬಿಸಾಕಿರೋದು ಕೃಣಾಲ್ ಪಾಂಡ್ಯ ಅವರು. ನೆಕ್ಸ್ಟ್ ರಜತ್ ಪತಿದಾರ್ ಕ್ಯಾಪ್ಟನ್ 25 ಬಾಲಲ್ಲಿ 74 ರನ್ ಚೆಚ್ಚಿ ಬಿಸಾಕಿರೋದು. 74 ರನ್ 25 ಬಾಲಿಗೆ ಚೆಚ್ಚಿ ಬಿಸಾಕಿರೋದು ಕ್ಯಾಪ್ಟನ್ ರಜತ್ ಪತಿದಾರ್. ನೋಡ್ಬೇಕು ಈ ಸೀಸನ್ ಅಲ್ಲಿ ಯಾವ ತರ ಮೊದಲನೇ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅನ್ನೋದು ಕ್ಯಾಪ್ಟನ್ ಕಾಯ್ತಿದ್ದಾರೆ RCB ಅಭಿಮಾನಿಗಳು. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಬಗ್ಗೆ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ.